ಇಲ್ಲಿ 50 ವಾಟ್ನ ಒಂದು ಎಲ್ಇಡಿ ಲೈಟ್ಸ್ ಕೂಡ ಆನ್ ಆಗಿರುವಂತದ್ದು. ಸೊ ಅಷ್ಟೇ ಅಲ್ಲ, ನಿಮಗೆ 5 ವಾಟ್ನ ಒಂದು ಎಲ್ಇಡಿ ಲೈಟ್ಸ್ ಕೂಡ ಆನ್ ಆಗಿರುವಂತದ್ದು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಮೊಬೈಲ್ಸ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇನ್ನೂ 2 ಫೋನ್ಸ್ ಖಾಲಿ ಇದೆ ಗುರು, ನೀವು ಆರಾಮಾಗಿ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಿಮ್ಮ ಟ್ಯಾಬ್ಲೆಟ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಥವಾ 60 ವಾಟ್ನ ಕೆಳಗಡೆ ಇರುವಂತ ಯಾವುದೇ ಒಂದು ಉಪಕರಣಗಳನ್ನು ಕೂಡ ನೀವು ಇದರಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಸೊ ನಾನು ಇವತ್ತು ಮತ್ತೊಂದು ಇನ್ವರ್ಟರ್ ನ ತಂದಿರುವಂತದ್ದು. ಅಂದ್ರೆ ಕರ್ನಾಟಕದ ಎಲ್ಲ ಕಡೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಅಷ್ಟೇ ಅಲ್ಲ, ಕರೆಂಟ್ ನ ಕೊರತೆ ಕೂಡ ಒಂದೊಂದು ಪ್ರದೇಶದಲ್ಲಿ ತುಂಬಾನೇ ಇರುತ್ತೆ. ಸೊ ಅಂತ ಪ್ರದೇಶಗಳಲ್ಲಿ ಇವತ್ತು ನಿಮಗೆ ಬೆಸ್ಟ್ ಆಗಿರುವಂತ 2 ಸೋಲಾರ್ ಇನ್ವರ್ಟರ್ ನ ತಂದಿರುವಂತದ್ದು. ಸೊ ಹಳೆ ವಿಡಿಯೋದಲ್ಲಿ ನಾನೊಂದು 40 ಅವರ್ಸ್ ನಿಮಗೆ ಬ್ಯಾಕಪ್ ಬರುವಂತ ಒಂದು ಇನ್ವರ್ಟರ್ ನ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಅದರಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ, ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಾವು ಔಟ್ಪುಟ್ AC ಮತ್ತೆ DC ಎರಡೂ ಆಪ್ಷನ್ ಇರುವಂತ ಒಂದು ಇನ್ವರ್ಟರ್ ನ ತಗೊಳ್ಬೇಕು ಅನ್ಕೊಂಡಿದೀವಿ ಅನ್ನೋದಕ್ಕೋಸ್ಕರ ನಾನಿತ್ತು ಬೆಸ್ಟ್ ಕ್ವಾಲಿಟಿಯ 2 ಇನ್ವರ್ಟರ್ ಗಳನ್ನ ನಿಮ್ಮ ಮುಂದೆ ಪರ್ಚೇಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಸೊ ನನ್ನ ಹತ್ರ ಅಮರ್ದೀಪ್ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ಇರುವಂತದ್ದು. ಇದು ಕಂಪ್ಲೀಟ್ ಆಗಿ ನಿಮಗೆ ಮೇಡ್ ಇನ್ ಇಂಡಿಯಾ ಅಂತಲ್ಲ, ಮೇಡ್ ಇನ್ ಕರ್ನಾಟಕ ಬ್ರ್ಯಾಂಡ್. ಎಸ್ಪೆಷಲಿ ಇದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋದ್ರಿಂದ ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ ಅನ್ಬೋದು. ಅಷ್ಟೊಂದು ಒಳ್ಳೆ ಕ್ವಾಲಿಟಿಯ ಇನ್ವರ್ಟರ್ ಇವತ್ತು ನನ್ನ ಹತ್ರ ಇರುವಂತದ್ದು. ನಾನು ತೋರಿಸುವಂತ 2 ಇನ್ವರ್ಟರ್ಗೆ ಯಾವುದೇ ತರ ಕರೆಂಟ್ ನ ಅವಶ್ಯಕತೆ ಇಲ್ಲದೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ವಿಡಿಯೋ ನೀವೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಇದೇ ತರಹದ ಹೊಸ ಪ್ರಾಡಕ್ಟ್ ಗಳು ಲಾಂಚ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಬನ್ನಿ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಗಮನಿಸಬಹುದು, ನನ್ನ ಹತ್ರ ಇವತ್ತು 2 ಸೋಲಾರ್ ಇನ್ವರ್ಟರ್ ಇರುವಂತದ್ದು. ಒಂದು ಬಂದ್ಬಿಟ್ಟು ಕರ್ನಾಟಕದ ಬ್ರ್ಯಾಂಡ್ ಆಗಿರುವಂತಹ ಅಮರ್ದೀಪ್ ಬ್ರ್ಯಾಂಡ್ ಕೂಡ ಇರುವಂತದ್ದು. ಹಾಗೆ ಇನ್ನೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರುವಂತಹ ಪ್ರೆಸ್ಟೀಜ್ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ನನ್ನ ಹತ್ರ ಇರುವಂತದ್ದು. ಎರಡೂ ಕೂಡ ನಿಮಗೆ ಮೊಬೈಲ್ ಅಂದ್ರೆ ನಿಮ್ಮ ಕರೆಂಟ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಕರೆಂಟ್ ನ ನಿಮ್ಮ ಹತ್ರ ಇಲ್ಲ ಅಂದ್ರೆ ಒಂದು ಸೋಲಾರ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಹೆವಿ ಒಂದು ಕ್ವಾಲಿಟಿಯ 2 ಸೋಲಾರ್ ಇನ್ವರ್ಟರ್ ಬಗ್ಗೆ ಪ್ರತಿಯೊಂದು ತಿಳ್ಕೊಂಬರೋಣ. ಹಾಗೆ ಈ ಸೋಲಾರ್ ಇನ್ವರ್ಟರ್ ನ ಪ್ರೈಸ್ ಬಗ್ಗೆ ಮೊದಲಿಗೆ ಮಾತಾಡೋದಾದ್ರೆ, ಸೋಲಾರ್ ಇನ್ವರ್ಟರ್ ಮಾತ್ರ ಬೇಕು ಸರ್ ನನಗೆ, ಸೋಲಾರ್ ಅವಶ್ಯಕತೆ ಇಲ್ಲ, ನಾನು ಕರೆಂಟ್ ಇಂದ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ಕೋತೀನಿ ಅನ್ನೋರಿಗೆ, ಸೊ ಇದೊಂದು ಪ್ರೆಸ್ಟೀಜ್ ಅನ್ನೋ ಒಂದು ಬ್ರ್ಯಾಂಡ್ ನ ಬೆಲೆ ಬಂದ್ಬಿಡು ನಿಮಗೆ 2200 ರೂಪಾಯಿ ಆಗಿರುತ್ತೆ. ಸೊ ಅದರ ಜೊತೆಗೆ ನಿಮಗೆ 1 ಇಯರ್ ಕಾಲ ವಾರಂಟಿ ಕೂಡ ಇರುತ್ತೆ. ಸೊ ಹಾಗೆ ಇದ್ರ ಜೊತೆ ನಿಮಗೆ ಸೋಲಾರ್ ಪ್ಲೇಟ್ ಬೇಕು ಅಂದ್ರೆ ನಿಮಗೆ 16 ವಾಟ್ ನ ಒಂದು ಪಾಲಿಕ್ರಿಸ್ಟಲ್ ಒಂದು ಸೋಲಾರ್ ಪ್ಲೇಟ್ ಬೇಕು ಅಂದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು 3000 ರೂಪಾಯಿ ಆಗಿರುತ್ತೆ. ಅದೇ ನಿಮಗೆ ಅಮರ್ದೀಪ್ ಅನ್ನೋ ಒಂದು ಬ್ರ್ಯಾಂಡ್ ಮಾತ್ರ ನಿಮಗೆ ಇನ್ವರ್ಟರ್ ಮಾತ್ರ ಬೇಕು ಅಂದ್ರೆ 2600 ರೂಪಾಯಿ ಆಗುತ್ತೆ. ಅದ್ರ ಜೊತೆ ನಿಮಗೆ ಸೋಲಾರ್ ಪ್ಲೇಟ್ ಬೇಕು ಅಂದ್ರೆ 3500 ರೂಪಾಯಿ ಆಗುತ್ತೆ. ನೀವು 2 ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಿದ ನಂತರ ಪ್ರಾಡಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು. ಸೊ ಮೊದಲಿಗೆ ನಾನು ಪ್ರೆಸ್ಟೀಜ್ ಅನ್ನೋ ಒಂದು ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ನೀವು ಗಮನಿಸ್ತಿರ್ಬೋದು ನೀವು, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ABS ಅನ್ನೋ ಒಂದು ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿಯಿಂದ ರೆಡಿ ಆಗಿರುವಂತದ್ದು. ಅದೇ ನಿಮಗೆ ಅಮರ್ದೀಪ್ ಅನ್ನೋ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಸ್ಟೀಲ್ ಕೋಟೆಡ್ ಇಂದ ನಿಮಗೆ ರೆಡಿ ಆಗಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ನಿಮಗೆ ಕಂಪ್ಲೀಟ್ ಆಗಿ 1 ಇಯರ್ ಕಾಲ ವಾರಂಟಿ ಕೂಡ ಇದ್ರ ಜೊತೆಗೇನೆ ಸಿಗುವಂತದ್ದು. ಇನ್ವರ್ಟರ್ ಗಳು ನಿಮಗೆ ಒಂದೇ ತರದ ಫಂಕ್ಷನ್ ಹೊಂದಿರೋದ್ರಿಂದ ನಾನು ಇವಾಗ ಅಮರ್ದೀಪ್ ಅನ್ನೋ ಒಂದು ಬ್ರ್ಯಾಂಡ್ ಮೇಲೆ ಇದರ ಎಕ್ಸ್ಪೆರಿಮೆಂಟ್ ಮಾಡೋಣ. ಮೊದಲಿಗೆ ನಿಮಗೆ ಅಮರ್ದೀಪ್ ಅನ್ನೋ ಒಂದು ಬ್ರ್ಯಾಂಡ್ ಇನ್ವರ್ಟರ್ ನಿಮಗೆ ಈ ರೀತಿ ಕಾಣಿಸುವಂತದ್ದು. ಬಿಲ್ಡ್ ಕ್ವಾಲಿಟಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಅನ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಇದು ಒಂಥರ ಸ್ಟೀಲ್ ಕೋಟೆಡ್ ಇಂದ ನಿಮಗೆ ರೆಡಿ ಆಗಿರುವಂತಹ ಒಂದು ಬ್ರ್ಯಾಂಡ್ ಆಗಿರುವಂತದ್ದು. ಫಸ್ಟ್ ಲುಕ್ ಅಲ್ಲಿ ನಿಮಗೆ UPS ಈ ತರ ಕಾಣಿಸುವಂತದ್ದು. ಸೊ ಮೇಲ್ಗಡೆ ನಿಮಗೆ ಈಸಿ ಟು ಕ್ಯಾರಿ ಮಾಡೋಕೆ ಒಂಥರ ಹ್ಯಾಂಡ್ಲಿಂಗ್ ಕೊಟ್ಟಿರುವಂತದ್ದು ತುಂಬಾ ಒಂದು ಒಳ್ಳೆ ವಿಷಯ ಅನ್ಕೋಬಹುದು. ಅಷ್ಟೇ ಅಲ್ಲ, ನಿಮಗೆ ಇನ್ವರ್ಟರ್ ನ ಮುಂಭಾಗದಲ್ಲಿ ನಿಮಗೆ ಈ ರೀತಿಯಾಗಿ ಕೆಲವೊಂದಷ್ಟು ಫಂಕ್ಷನ್ಸ್ ಗಳನ್ನ ಕೊಟ್ಟಿರುವಂತದ್ದು. ಸೊ ಮೇಲ್ಗಡೆ ನಿಮಗೆ ಅಮರ್ದೀಪ್ ಅನ್ನೋ ಒಂದು ಬ್ರ್ಯಾಂಡ್ಸ್ ಕೂಡ ಇರುವಂತದ್ದು. ಅದರ ಕೆಳಗಡೆ ನಿಮಗೆ 50 ವಾಟ್ ನ ಪೀಕ್ ಬ್ರೈಟ್ನೆಸ್ ಹೊಂದಿರುವಂತಹ ಒಂದು LED ಲೈಟ್ಸ್ ಕೂಡ ಇರುವಂತದ್ದು. ಸೊ ಅದರ ಜೊತೆಗೆ ನಿಮಗೆ ಕೆಲವೊಂದಷ್ಟು ಇಂಡಿಕೇಶನ್ಸ್ ಕೂಡ ಇರುವಂತದ್ದು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಮೊದಲಿಗೆ ಇದರಲ್ಲಿ 2 ಬಟನ್ಸ್ ಕೊಡಿರುವಂತದ್ದು. UPS ಆನ್ ಮಾಡ್ಲಿಕ್ಕೆ ನಿಮಗೆ ರೆಡ್ ಕಲರ್ ಒಂದು ಬಟನ್ಸ್ ಕೊಡಿರುವಂತದ್ದು. ಇದನ್ನ ಆನ್ ಮಾಡಿದಾಗ ನಿಮಗೆ UPS ಆನ್ ಅನ್ನೋ ಒಂದು ಇಂಡಿಕೇಟರ್ ಕೊಡುತ್ತೆ. ಅಂದ್ರೆ ನಿಮಗೆ UPS ಕಂಪ್ಲೀಟ್ಲಿ ಇವಾಗ ಆನ್ ಆಗಿರುವಂತದ್ದು. ಸೊ ಅದನ್ನೇ ನಿಮ್ಗೆ ಆಫ್ ಮಾಡಿದ್ರೆ ಕೂಡ ಆಫ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ LED ಲೈಟ್ ಅಂದ್ರೆ ಇಲ್ಲಿರುವಂತ ಒಂದು 50 ವಾಟ್ ನ ಒಂದು LED ಲೈಟ್ ಏನಾದರೂ ಆನ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ನೋಡಬಹುದು ಎಷ್ಟೊಂದು ಬ್ರೈಟ್ನೆಸ್ ಇದೆ ಅಂತಂದ್ರೆ ಇದ್ರ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಕಣ್ಣಿಗೆ ನಿಮಗೆ ಅಷ್ಟೊಂದು ಎಫೆಕ್ಟ್ಸ್ ಹೊಡೆಯುವಂಥದ್ದು. ಸೊ ಅಷ್ಟೇ ಅಲ್ಲ, ನಿಮಗೆ 60 ವಾಟ್ ಔಟ್ಪುಟ್ ಹೊಂದಿರುವಂಥದ್ದು. ಅಂದ್ರೆ ನೀವು ಈ ಒಂದು ಇನ್ವರ್ಟರ್ ಅಲ್ಲಿ ನೀವು 60 ವ್ಯಾಟ್ ಇರುವಂತಹ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಪದಾರ್ಥಗಳನ್ನು ಕೂಡ ಆರಾಮವಾಗಿ ಇದರಲ್ಲಿ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ 50 ವಾಟ್ ಬಲ್ಬ್ 60 ವ್ಯಾಟ್ ನ ಬಲ್ಬ್ ಇದ್ರೂ ಕೂಡ ಆರಾಮವಾಗಿ ಇದರಲ್ಲಿ ಯೂಸ್ ಮಾಡಬಹುದು. ಒಂಥರ ಯೂನಿಕ್ ಆದ ವಿಷಯ ಅನ್ಕೊಳ್ಬಹುದು. ಅಷ್ಟೇ ಅಲ್ಲ, ಈ ಒಂದು ನೀವು ಇನ್ವರ್ಟರ್ ಇಂದ ನಿಮ್ಮ ಮೊಬೈಲ್ಸ್ ಕೂಡ ಚಾರ್ಜ್ ಮಾಡ್ಕೋಬಹುದು, ಅಥವಾ ನಿಮ್ಮ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಕೋಬಹುದು, ನಿಮ್ಮ ಟ್ಯಾಬ್ಲೆಟ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಿಂದ ನೀವು ಒಂದು 60 ವ್ಯಾಟ್ ಇರುವಂತ ಬಲ್ಬ್ ಕೂಡ ಆನ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಿಂದ ನೀವು ಒಂದು ಪ್ರೊಜೆಕ್ಟರ್ ಕೂಡ ಸೊ ಆನ್ ಮಾಡ್ಕೋಬಹುದು. ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಒಂದು ಇನ್ವರ್ಟರ್ ಅಂತ ಹೇಳ್ಬೋದು. ಸೊ ಹಾಗೆ ನಿಮಗೆ ಹಿಂದೆ ಅಂದ್ರೆ ಇದರ ಒಂದು ಲೆಫ್ಟ್ ಸೈಡ್ ನ ವಿಚಾರಕ್ಕೆ ಬಂದರೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೊಟ್ಟಿರುವಂತದ್ದು. ಎಟ್ ಎ ಟೈಮ್ ನೀವು 3 ಸ್ವಿಚ್ ಗಳನ್ನು ಕೂಡ ಹಾಕೊಂಡು 3 ಬಲ್ಬ್ ಗಳನ್ನು ಕೂಡ ಇದರಲ್ಲಿ ಆನ್ ಮಾಡ್ಕೋಬಹುದು.
ಮಾಡ್ಕೋಬಹುದು AC ಬಲ್ಬ್ಗಳನ್ನ. ಅಷ್ಟೇ ಅಲ್ಲ 3 ಒಂದು ಸ್ವಿಚ್ಗೂ ಪ್ರತ್ಯೇಕವಾದ ಒಂದು ಬಟನ್ಸ್ ಕೂಡ ಇರುವಂತದ್ದು ಒಂಥರ ಯೂನಿಕ್ ಆದ ವಿಷಯ. ಅಷ್ಟೇ ಅಲ್ಲ ಇಲ್ಲೊಂದು ಫ್ಯೂಸ್ಗೋಸ್ಕರ ಒಂದು ಫಂಕ್ಷನ್ಸಿಟಿನೂ ಕೊಟ್ಟಿರುವಂತದ್ದು. ಇನ್ವರ್ಟರ್ನ ನೀವು ಎರಡು ರೀತಿ ಚಾರ್ಜ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ ನಿಮ್ಮ ಹತ್ರ ಕರೆಂಟೇ ಇಲ್ಲ ಅಂತಂದ್ರೆ ನೀವು ಇದನ್ನ ಸೋಲಾರ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ ಸರ್ ನಮ್ಮ ಹತ್ರ ಕರೆಂಟ್ ಇದೆ, ಸೊ ಕರೆಂಟ್ ಇಂದನೂ ಕೂಡ ಚಾರ್ಜ್ ಆಗುತ್ತೆ ಅಂತ ಕೇಳೋದಾದ್ರೆ ಹೌದು, ನಾನು ಇವಾಗ ಕರೆಂಟ್ ಇಂದನೂ ಕೂಡ ಚಾರ್ಜ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗಮನಿಸಬಹುದು ನೀವು, ಸೊ ಇದು ಕರೆಂಟ್ ಇಂದ ಚಾರ್ಜ್ ಆಗ್ತಿದೆ. ಸೊ ಚಾರ್ಜಿಂಗ್ ಅನ್ನೋ ಒಂದು ಇಂಡಿಕೇಟರ್ ನಿಮಗೆ ಈ ತರ ಕಾಣಿಸುವಂತದ್ದು. ಅದರ ಕೆಳಗಡೆ ನಿಮಗೆ ಓವರ್ಲೋಡ್ ಆದ್ರೆ ಅಂದ್ರೆ 60 ವ್ಯಾಟ್ ನ ಇದರ ಕೆಪಾಸಿಟಿ ಹೊಂದಿರುವಂತದ್ದು. 60 ವ್ಯಾಟ್ ಅಂದ್ರೆ ನೀವು 80 ವ್ಯಾಟ್ 100 ವ್ಯಾಟ್ ಏನಾದ್ರು ಜಾಸ್ತಿ ಆಗ್ತಿದ್ರೆ ನಿಮಗೆ ಓವರ್ಲೋಡ್ ಅನ್ನೋ ಒಂದು ಇಂಡಿಕೇಶನ್ ಸಹ ತೋರಿಸುತ್ತೆ. ಒಂಥರ ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ಅಷ್ಟೇ ನಿಮಗೆ ಲಾಸ್ಟ್ ಆಪ್ಷನ್ ಲೋ ಬ್ಯಾಟ್ರಿ, ಅಂದ್ರೆ ಇದರಲ್ಲಿ ಇರುವಂತ ಬ್ಯಾಟ್ರಿ ಏನಾದರೂ ನಿಮಗೆ ಲೋ ಕಡಿಮೆ ಆದ್ರೆ ನಿಮಗೆ ಇದೇ ಇಂಡಿಕೇಶನ್ ತೋರಿಸುತ್ತೆ. ಆ ಸಮಯದಲ್ಲಿ ನೀವು ಚಾರ್ಜ್ ಕೂಡ ಹಾಕೋಬಹುದು. ಸೊ ಆ ತರ ಒಂದು ಬ್ಯೂಟಿಫುಲ್ ಆದ ಆಪ್ಷನ್ಸ್ ಇದರಲ್ಲಿ ಇರುವಂತದ್ದು. ಇನ್ನು ಈ ಇನ್ವರ್ಟರ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ SMF ಅನ್ನೋ ಒಂದು ಬ್ಯಾಟ್ರಿನ ಅಳವಡಿಸೋ, ಅಂದ್ರೆ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಇರುವಂತ ಒಂದು ಬ್ಯಾಟ್ರಿನ ಇದರಲ್ಲಿ ಹಾಕಿದ್ದಾರೆ. ಸೊ ಈ ಬ್ಯಾಟ್ರಿ ಹಾಕಿದ್ರೆ ನಿಮಗೆ ಟೆನ್ಷನ್ ಇಲ್ಲ, ಅಂದ್ರೆ ಮೇಂಟೆನೆನ್ಸ್ ನ ಯಾವುದೇ ಒಂದು ಚಾರ್ಜಸ್ ಕೂಡ ಇರಲ್ಲ. ಯಾಕಂದ್ರೆ ಫಸ್ಟ್ ಒಂದು ಹಳೆ ಇನ್ವರ್ಟರ್ಗಳೆಲ್ಲ ಏನಾಗ್ತಿದೆ ಅಂದ್ರೆ ಆಸಿಡ್ ಹಾಕಬೇಕಾಗಿತ್ತು. ಈ ಒಂದು ಇನ್ವರ್ಟರ್ ಅಲ್ಲಿ ನಿಮಗೆ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಇರೋದ್ರಿಂದ ನಿಮಗೆ ಯಾವುದೇ ತರ ಮೇಂಟೆನೆನ್ಸ್ ಇರಲ್ಲ ಈ ಒಂದು ಪ್ರಾಡಕ್ಟ್ಗೆ. ಪ್ರಾಡಕ್ಟ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೋಸ್ಕರ ಲೈವ್ ಆಗಿ ನಿಮಗೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದು ಸೋಲಾರ್ ಇಂದ ಯಾವ ತರ ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಗಲೇ ಹೇಳಿರೋ ಪ್ರಕಾರ ನಿಮಗೆ ಸೋಲಾರ್ ಬೇಡ ಅಂದ್ರೆ ಇದನ್ನ ಕರೆಂಟ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಯಾಕಂದ್ರೆ 2 in 1 ಆಪ್ಷನ್ ಇದರಲ್ಲಿ ಇರುವಂತದ್ದು. ಸೊ ಇದರಲ್ಲಿ ನನ್ನ ಹತ್ರ ಇವಾಗ 18 ಅಂದ್ರೆ 16 ವಾಟ್ ಒಂದು ಸೋಲಾರ್ ಪ್ಲೇಟ್ ಕೂಡ ನನ್ನ ಹತ್ರ ಇರುವಂತದ್ದು. ಸೊ ಇದನ್ನ ನಿಜವಾಗ್ಲೂ ಇದು ಸೋಲಾರ್ ಇಂದ ಯಾವ ತರ ಅಂದ್ರೆ ಕೆಲಸ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನೋಡಬಹುದು ನೀವು, ಇದರಲ್ಲಿ ಆಪ್ಷನ್ಸ್ ಕೂಡ ಇರುವಂತದ್ದು. ಸೋಲಾರ್ ಇನ್ಪುಟ್ ನಿಮಗೆ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದನ್ನ ಹಾಕಿದ್ರೆ ಸಾಕು, ನಿಮಗೆ ಇಲ್ಲಿ ತಾವು ಗಮನಿಸ್ತಾ ಇರಬಹುದು ಸೋಲಾರ್ ಚಾರ್ಜಿಂಗ್ ನಿಮಗೆ ಇಂಡಿಕೇಶನ್ ನಿಮಗೆ ಯಾವ ತರ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಸೊ ಅಷ್ಟೇ ಅಲ್ಲ, ಇದು ನಿಮಗೆ ಈ ಒಂದು ಬೆಳಕಲ್ಲಿ ಅಂದ್ರೆ ನೋಡಬಹುದು ನೀವು, ನಾರ್ಮಲ್ ಬೆಳಕಲ್ಲೂ ಕೂಡ ನಿಮಗೆ ಇದು ಲೈಟ್ ಆಗಿ ನಿಮಗೆ ಚಾರ್ಜ್ ಆಗ್ತಿರುವ ದೃಶ್ಯವನ್ನು ಗಮನಿಸಬಹುದು. ಅಷ್ಟೇ ಅಲ್ಲ, ಇದೇನಾದ್ರೂ ನಾನು ಲೈಟ್ ಏನಾದರೂ ಹತ್ತತ್ರ ತಗೊಂಡು ಹೋಗ್ತಿದ್ದಂಗೆ ನಿಮಗೆ ಇದು ಬೇಗ ಚಾರ್ಜ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ನೀವು ಗಮನಿಸಬಹುದು ಇದನ್ನ ಎಷ್ಟು ಬೆಳಕು ಬೀಳುತ್ತೋ ಅಷ್ಟು ಇದು ಬೇಗವಾಗಿ ನಿಮಗೆ ಇದು ಚಾರ್ಜ್ ಆಗುವಂತ ಒಂದು ಕೆಪಾಸಿಟಿ ಹೊಂದಿರುವಂತ ಒಂದು ಇನ್ವರ್ಟರ್ ಅಂತ ಹೇಳ್ಬೋದು. ನಿಮಗೆ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೋಸ್ಕರ ನಿಮಗೆ ಮೊಬೈಲ್ಸ್ ಕೂಡ ನಾನು ಎಟ್ ಎ ಟೈಮ್ ಆಗಿ ಚಾರ್ಜ್ ಮಾಡ್ತೀನಿ. ಅಷ್ಟೇ ಅಲ್ಲ, ಈ ಒಂದು ಬಲ್ಬ್ ಕೂಡ ಆನ್ ಮಾಡ್ತೀನಿ. ಇಲ್ಲಿರುವಂತ 50 ವ್ಯಾಟ್ ನ ಒಂದು ಬಲ್ಬ್ ಕೂಡ ನಿಮಗೆ ಎಟ್ ಎ ಟೈಮ್ ಆಗಿ ಅಂದ್ರೆ ರನ್ ಮಾಡಿ ತೋರಿಸ್ತೀನಿ ಯಾವ ತರ ಒಂದು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೋಸ್ಕರ. ಮೊದಲಿಗೆ ಇಲ್ಲಿರುವಂತ ಒಂದು 5 ವ್ಯಾಟ್ ನ ಒಂದು ಬಲ್ಬ್ DC ಬಲ್ಬ್ ಕೂಡ ನಾನು ಮೊದಲಿಗೆ ಹಾಕ್ತಾ ಇದ್ದೀನಿ, ನೋಡಬಹುದು ನೀವು. ಸೊ 5 ವ್ಯಾಟ್ ನ ಒಂದು DC ಬಲ್ಬ್ ಕೂಡ ಹಾಕ್ತೀನಿ. ಮೊದಲಿಗೆ ಇದನ್ನ ಆನ್ ಮಾಡ್ತೀನಿ ಈಗ. ಸೊ ನೋಡಬಹುದು 5 ವ್ಯಾಟ್ ನ ಒಂದು DC ಬಲ್ಬ್ ಕೂಡ ನಾನು ಆನ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, 50 ವ್ಯಾಟ್ ನ ಒಂದು ಪೀಕ್ ಬ್ರೈಟ್ನೆಸ್ ಹೊಂದಿರುವಂತ LED ಲೈಟ್ಸ್ ಕೂಡ ಆನ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಅದರ ಜೊತೆಗೆ ನಿಮಗೆ ಮೊಬೈಲ್ಸ್ ಕೂಡ ಇದನ್ನ ಚಾರ್ಜ್ ಮಾಡಿ ಕೂಡ ತೋರಿಸ್ತೀನಿ, ನೋಡಬಹುದು ನೀವು. ಸೊ ಗಮನಿಸಬಹುದು, ಇದ್ರ ಜೊತೆಗೆ ನಾನು ಮೊಬೈಲ್ಸ್ ಕೂಡ ಚಾರ್ಜ್ ಹಾಕಿದ್ದೀನಿ ಈಗ. ಸೊ ಗಮನಿಸಬಹುದು, ನಿಮಗೆ ಚಾರ್ಜ್ ಆಗ್ತಿರುವಂಥ ದೃಶ್ಯನೂ ಕೂಡ ಗಮನಿಸಬಹುದು. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ 50 ವ್ಯಾಟ್ ನ ಒಂದು LED ಲೈಟ್ಸ್ ಕೂಡ ಆನ್ ಆಗಿರುವಂಥದ್ದು. ಸೊ ಅಷ್ಟೇ ಅಲ್ಲ, ನಿಮಗೆ 5 ವ್ಯಾಟ್ ನ ಒಂದು LED ಲೈಟ್ಸ್ ಕೂಡ ಆನ್ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೀವು ಮೊಬೈಲ್ಸ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇನ್ನೂ 2 ಫೋನ್ಸ್ ಖಾಲಿ ಇದೆ ಗುರು, ನೀವು ಆರಾಮಾಗಿ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಿಮ್ಮ ಟ್ಯಾಬ್ಲೆಟ್ ಕೂಡ ಚಾರ್ಜ್ ಮಾಡ್ಕೋಬಹುದು. ಅಥವಾ 60 ವ್ಯಾಟ್ ನ ಕೆಳಗಡೆ ಇರುವಂತ ಯಾವುದೇ ಒಂದು ಉಪಕರಣಗಳನ್ನು ಕೂಡ ನೀವು ಇದರಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಈ ಇನ್ವರ್ಟರ್ ನ ಒಂದು ಬ್ಯಾಕಪ್ ವಿಚಾರಕ್ಕೆ ಮಾತಾಡೋದಾದ್ರೆ, ಬ್ಯಾಕಪ್ ನಿಮಗೆ ಕಂಪನಿಯವರು ಹೇಳ್ತಾರೆ ಜಸ್ಟ್ ಇದು 2.5 ಅವರ್ಸ್ ಅಲ್ಲಿ ನಿಮಗೆ ಇದನ್ನ ಫುಲ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿಮಗೆ 30 ಅವರ್ಸ್ ನಿಮಗೆ ಬ್ಯಾಕಪ್ ಕೊಡುವಂತ ಕೆಲಸನ ಇದು ಮಾಡುತ್ತೆ. ಬಟ್ 30 ಅವರ್ಸ್ ಯಾವ ತರ ಬರುತ್ತೆ ಅಂತಂದ್ರೆ, ಸೊ ಇಲ್ಲಿರುವಂತ ಲೈಟ್ಸ್ ನೀವು ಮಾತ್ರ ಆನ್ ಮಾಡ್ಕೊಂಡ್ರೆ ನಿಮಗೆ 30 ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಕೊಡುತ್ತೆ. ಸೊ 30 ಗಂಟೆ ಅಂದ್ರೆ ಎಸ್ಪೆಷಲಿ ನಿಮ್ಗೆ 20 ಗಂಟೆ ಬ್ಯಾಕಪ್ ಕೊಟ್ಟರು ಒಂದು ಒಳ್ಳೆ ಇನ್ವರ್ಟರ್ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ನೀವು DC ಬಲ್ಬ್ ಕೂಡ ಹಾಕೋಬಹುದು. ಅಂದ್ರೆ ನೀವು ಒಂದು 3 ವ್ಯಾಟ್ ಅಥವಾ ನಿಮಗೆ 5 ವ್ಯಾಟ್ ನ ಒಂದು DC ಬಲ್ಬ್ ಏನಾದರೂ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ 20 ತಾಸುಗಳಷ್ಟು ನಿಮಗೆ ಬ್ಯಾಕಪ್ ಕೊಡುತ್ತೆ. ಸೊ ಅಷ್ಟೇ ಅಲ್ಲ, ನೀವೇನಾದ್ರೂ ಒಂದು AC ಬಲ್ಬ್ ಏನಾದರೂ ಜಾಸ್ತಿ ವ್ಯಾಟ್ ಇರುವ ಮತ್ತೆ ಹೆವಿ ಬೆಳಕು ಬರುವಂತ ಒಂದು ಬಲ್ಬ್ ಏನಾದರೂ ಯೂಸ್ ಮಾಡ್ತೀನಿ ಅಂದ್ರೆ ಡಿಪೆಂಡ್ ಆಫ್ ನೀವು ಎಷ್ಟು ವಾಟ್ ನ ಆ ಒಂದು ಬಲ್ಬ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸೊ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ, ಯಾಕಂದ್ರೆ ನೀವು ಯಾವ ತರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ನೀವು ಮೊಬೈಲ್ ಚಾರ್ಜ್ ಯಾವ ತರ ಮಾಡ್ಕೋತೀರಾ ಮತ್ತೆ ಎಷ್ಟು ವ್ಯಾಟ್ ನೀವು ಬಲ್ಬ್ ಬಳಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳೋ ಪ್ರಕಾರ ನೀವು ಒಂದು 5 ವ್ಯಾಟ್ ನ 2 ಬಲ್ಬ್ ನೀವು ಎಟ್ ಎ ಟೈಮ್ ಆಗಿ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ 10 ರಿಂದ ನಿಮಗೆ 12 ತಾಸು ಮಿನಿಮಮ್ ಬರುತ್ತೆ. ಈ ಒಂದು ವ್ಯಾಟ್ ಈ ಒಂದು ಲೈಟ್ ಏನಾದರೂ ನೀವು ಯೂಸ್ ಮಾಡ್ತೀನಿ ಅಂದ್ರೆ ಇದ್ರ ಮೇಲೆ ಕೊಟ್ಟಿರೋದು ನಿಮಗೆ 30 ತಾಸುಗಳಷ್ಟು ನಿಮಗೆ ಬ್ಯಾಕಪ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ 20-25 ತಾಸು ಬಂದರೂ ಒಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ನೋಡಿದಲ್ಲ ಸ್ನೇಹಿತರೆ, ಈ ಒಂದು ಇನ್ವರ್ಟರ್ ನಿಮಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನಲ್ಲಿ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು.
ಸೊ ಅಷ್ಟೇ ಅಲ್ಲ, ನಮ್ಮ ಅಡ್ರೆಸ್ ಬಂದು ನಿಮಗೆ ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಪ್ಪ ಅಂದರೆ KR ಹಾಸ್ಪಿಟಲ್ ನಿಮಗೆ ನಿಯರ್ ನಿಮಗೆ ಕಣ್ಣನ್ ಲ್ಯಾಬ್ ಅಂತ ಬರುತ್ತೆ. ಕಣ್ಣನ್ ಲ್ಯಾಬ್ ಹತ್ರ ನಿಮಗೆ ಗ್ಯಾಜೆಟ್ ಹಬ್ಬ ಒಂದು ಶಾಪ್ ಕೂಡ ನಮ್ದು ಇರುವಂಥದ್ದು. ಡೈರೆಕ್ಟಾಗಿ ಬಂದು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ ಸರ್, ನಾವು ಬೇರೆ ಊರವರು ಆಗಿರ್ತೀವಿ, ಸೊ ಅಲ್ಲಿಗೆ ಬರೋಕ್ಕಾಗಲ್ಲ ಅಂದವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಈ ಪ್ರಾಡಕ್ಟು ನಿಮ್ಮ ಬಳಿ ಬಂದಾದ ಮೇಲೆ ಕೂಡ ನೀವು ಅಲ್ಲೇ ದುಡ್ಡು ಕೊಟ್ಟು ಕೂಡ ತಗೊಳ್ಳುವಂಥ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂಥದ್ದು. ಸೊ ನೋಡಿದ್ರೆ ಅನ್ಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದರೆ ಇದೇ ಥರದ ವಿಡಿಯೋಗಳು ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ